ANMR ನ್ಯೂಸ್ಗೆ ಸ್ವಾಗತ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, KSRTC ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಲೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ದಶಕದಿಂದ ಚರಂಡಿಯಲ್ಲಿ ತುಂಬಿದ್ದ ಲೋಡಗಟ್ಟಲೆ ಕಸ ಎತ್ತಂಗಡಿ ಮಾಡಿ ಚರಂಡಿ ಶುಚಿತ್ವ ಮಾಡಿಸಿದ ನಗರಸಭೆ ಪೌರಾಯುಕ್ತರು. ಚಿಂತಾಮಣಿ ನಗರದ MG ರಸ್ತೆಯ ಚರಂಡಿಯಲ್ಲಿ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ಚರಂಡಿಗಳಲ್ಲಿ ತುಂಬಿ ತುಳುಕುತ್ತಿದ್ದ ಕಸವನ್ನು JCB ಮೂಲಕ ಕಸ ತೆಗೆದು ಲೋಡಗಟ್ಟಲೆ ಕಸವನ್ನು ಎತ್ತಂಗಡಿ ಮಾಡಿಸುವಲ್ಲಿ ನಗರಸಭೆಯ ಪೌರಾಯುಕ್ತ GN ಚಲಪತಿ ಯಶಸ್ವಿಯಾದರು. ಜೋರು ಮಳೆಯಾದರೆ ಸಾಕು, ನಗರದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ MG ರಸ್ತೆಯ ಚೇಳೂರು ವೃತ್ತದಿಂದ ಬೊಂಬು ಬಜಾರ್ ವೃತ್ತದವರೆಗಿನ ಜೋಡಿ ರಸ್ತೆಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಮಳೆ ನೀರು ರಸ್ತೆಯಲ್ಲಿ ನಿಂತು ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದಕ್ಕೆ ಕೊನೆಗೂ ಮೋಕ್ಷ ಕಲ್ಪಿಸುವಲ್ಲಿ ನಗರಸಭೆಯ ಪೌರಾಯುಕ್ತರು ಶನಿವಾರ ಯಶಸ್ವಿಯಾದರು. ಕಳೆದ 10 ವರ್ಷಗಳಿಂದ ನಗರಸಭೆ, ಲೋಕೋಪಯೋಗಿ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಯಾರೂ ಗಮನ ಹರಿಸದ ಪರಿಣಾಮ ಪ್ರತಿ ಬಾರಿ ಬಿದ್ದ ಮಳೆಗೂ ಈ ರಸ್ತೆಯಲ್ಲಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿತ್ತು. ಮಳೆ ನೀರು ನಿಂತು ಎಲ್ಲ ವಾಹನ ಸವಾರರು, ಪಾದಚಾರಿಗಳು ಪರದಾಡಿದರೆ ಅಂಗಡಿ ಮಾಲೀಕರು ನಿಂತ ನೀರು ಹರಿದು ಹೋಗುವವರೆಗೂ ಅಂಗಡಿಗಳಿಂದ ಹೊರಕ್ಕೆ ಬಾರದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು. MG ರಸ್ತೆಯ ಸದರಿ ಜಾಗದಲ್ಲಿ ಚರಂಡಿಗಳು ಸ್ವಚ್ಛತೆ ಕಾಣದ ಹಿನ್ನೆಲೆಯಲ್ಲಿ ಚರಂಡಿಯಲ್ಲಿ ಹರಿಯಬೇಕಾದ ನೀರು ಚರಂಡಿ ತುಂಬಿ ರಸ್ತೆಗಳಲ್ಲಿ ಹರಿಯುತ್ತಿರುವ ಪರಿಣಾಮ ಮಳೆ ನೀರು ರಸ್ತೆಯಲ್ಲಿ ನಿಂತು ಸಂಚಾರಕ್ಕೆ ತೊಂದರೆ ಆಗ್ತಿರೋ ಬಗ್ಗೆ ಹಲವಾರು ಮಾಧ್ಯಮಗಳು ಬೆಳಕು ಚೆಲ್ಲಿದರೂ ಅದರತ್ತ ಯಾರೂ ಗಮನವೇ ಹರಿಸುತ್ತಿರಲಿಲ್ಲ. ಮಳೆ ಬಂದಾಗಲೆಲ್ಲ ಹೆಚ್ಚು ನೀರು ರಸ್ತೆಯಲ್ಲಿ ನಿಲ್ಲುತ್ತಿರುವ ಪರಿಣಾಮ ಅದರಲ್ಲಿ ಚಲಿಸಿದ ವಾಹನಗಳಿಗೆ ನೀರು ನುಗ್ಗಿ ವಾಹನಗಳು ಕೆಟ್ಟು ನಿಂತು ಪ್ರಕರಣಗಳು ವರದಿಯಾದರೆ ಪಾದಚಾರಿಗಳು ಓಡಾಡಲು ಸಹ ಹರಸಾಹಸ ಪಡುತ್ತಿದ್ದರು. ಕಳೆದ 2 ದಿನಗಳ ಹಿಂದೆ ನಗರದ MG ರಸ್ತೆಯ ನಗರಸಭೆಗೆ ಸೇರಿದ ಆಕ್ಟ್ರಾ ಕಟ್ಟಡದ ಮುಂಭಾಗದಲ್ಲಿ ಒಳಚರಂಡಿಯ ಪೈಪು ಒಡೆದು ಹೋಗಿ ಕಲುಷಿತ ನೀರು ಚರಂಡಿಗೆ ಹರಿಯದೆ ರಸ್ತೆಯ ಮೇಲೆ ಹರಿಯುತ್ತಿರುವ ವಿಷಯ ತಿಳಿದು ಶುಕ್ರವಾರ ಸ್ಥಳಕ್ಕೆ ವೀಕ್ಷಣೆಗೆ ಬಂದಿದ್ದ ನಗರಸಭೆ ಪೌರಾಯುಕ್ತರು MG ರಸ್ತೆಯ ಚರಂಡಿಗಳ ತಪಾಸಣೆ ನಡೆಸಿದಾಗ 2 ಬದಿಯ ಚರಂಡಿಗಳಲ್ಲಿ ಕಸ, ಕಡ್ಡಿ, ಮಣ್ಣು, ಪ್ಲಾಸ್ಟಿಕ್ ಕವರ್ಗಳು ಸೇರಿಕೊಂಡು ಚರಂಡಿಗಳು ಸಂಪೂರ್ಣ ಭರ್ತಿಯಾಗಿರುವುದನ್ನು ಕಂಡು ಶನಿವಾರ ಚರಂಡಿಗಳ ಶುಚಿತ್ವಕ್ಕೆ ಸೂಚಿಸಿದರು. ಅದರಂತೆ ಇಂದು ಬೆಳಂಬೆಳಗ್ಗೆ ನಗರಸಭೆ ಪೌರಾಯುಕ್ತ GN ಚಲಪತಿ, ಕಿರಿಯ ಆರೋಗ್ಯ ನಿರೀಕ್ಷಕ ವಿಜಯಕುಮಾರ್ ಮತ್ತು ಸಿಬ್ಬಂದಿ JCB ಮೂಲಕ ಅಂಗಡಿಗಳ ಮುಂಭಾಗದಲ್ಲಿ ಚರಂಡಿಗಳ ಮೇಲೆ ಕಲ್ಲು ಚಪ್ಪಡಿ, ಕಾಂಕ್ರೀಟ್ ಹಾಕಿಕೊಂಡು ಮುಚ್ಚಾಕಿರುವುದನ್ನು ಕಿತ್ತು ಹಾಕಿ MG ರಸ್ತೆ ದಕ್ಷಿಣ ಭಾಗದ 1 ಭಾಗದ ಚರಂಡಿಗಳಲ್ಲಿ ತುಂಬಿದ್ದ ಸುಮಾರು 40ಕ್ಕೂ ಹೆಚ್ಚು ಟ್ರಾಕ್ ಲೋಡ್ ಕಸವನ್ನು ತೆಗೆಸಿ ಸಾಗಿಸುವಲ್ಲಿ ಯಶಸ್ವಿಯಾದರು.
ಆಯ್ತು 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 ಸರ್, ಸಂತೋಷ ಸಂತೋಷ, ನಾವೇನು ಹೇಳಲಿಲ್ಲ, ಸಂತೋಷ ಸಂತೋಷ ಸರ್, ನಾವೇನು ಪೊಲೀಸ್ ಬಂದರೆ ಮೇಡಮ್. आप చేద్దాం అనుకుంటే आप చేద్దాం అనుకుంటే